ಈ ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ ಯಾವುದೇ ಸರ್ಕಾರಗಳು ಬಂದ್ರೂ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕ್ಕೊಂಡು FIRಗಳಾಗಿ ಕೇಸುಗಳಾಗಿ ಜೈಲುಗಳಿಗೆ ಹೋಗಿರ್ತಕ್ಕಂಥ ಮಂತ್ರಿಗಳನ್ನು MLAಗಳನ್ನು ನಾವು ನೋಡಲೇ ಇಲ್ಲ. ಸುಮಾರು ಜನ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ MLAಗಳು ಮಂತ್ರಿಗಳು ಇವತ್ತು ಬೇಲ್ ಮೇಲೆ ಇದ್ದಾರೆ ಹೊರಗಡೆ. ಅವರೆಲ್ಲ ಮಾಡಿರ್ತಕ್ಕಂಥ ಹಗರಣಗಳು ನಿಮಗೆ ಗೊತ್ತು. ST ಅಭಿವೃದ್ಧಿ ನಿಗಮದ ಹಣವನ್ನು ಚುನಾವಣೆಗೆ ಬಳಸ್ಕೊಂಡು ಬೇರೆ ಬೇರೆ ಕಡೆ ಕಳಿಸಿ ಅದರಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಈ ರಾಜ್ಯದ ಹಣಕಾಸು ಸಚಿವರಾದಂಥ ಸಿದ್ದರಾಮಯ್ಯನವರೇ ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಹಣ ಬಿಡುಗಡೆ ಮಾಡಿರೋದು ಅದು 180 ಕೋಟಿ ಅಲ್ಲ 80 ಕೋಟಿ ಅಂತ ಹೇಳಿ ಅವರು ಒಪ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಯಾರೇ ಒಂದು ವ್ಯಕ್ತಿ ಸಣ್ಣ ₹1 5 ರೂಪಾಯಿ ಕಳ್ತನ ಮಾಡಿದ್ರು FIR ಆದರೆ FIR, ಅವ್ರನ್ನ ಅರೆಸ್ಟ್ ಮಾಡಬೇಕು, ಬೇಲ್ ಮೇಲೆ ಅವ್ರು ಈಚೆ ಕಡೆ ಬರಬೇಕಷ್ಟೇ. ಆದರೆ 80 ಕೋಟಿ ಹಣ ಅಷ್ಟೇ ಆಗಿರೋದು ಅಂತ ಹೇಳ್ತಾರೆ ಅಂದರೆ ಬೇಜವಾಬ್ದಾರಿಯಾಗಿ ಉತ್ತರವನ್ನು ಕೊಟ್ಟು ಅವರೇ ಒಪ್ಕೊಂಡಿದ್ದಾದ್ಮೇಲೆ ಇದುವರೆಗೂ ರಿಸೈನ್ ಕೊಡದೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ದರೆ ಇದುವರೆಗೂ ಅವ್ರು CM ಆಗಿ ಮುಂದುವರಿತಾ ಇದ್ದಾರೆ. ಸೈಟುಗಳು ಯಾರ್ದು ಅಂತ ಹೇಳಿ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಡಂಥವ್ರು ಅವರು, ನಾನು ತಗೊಂಡೇ ಇಲ್ಲ ಅಂತ ಹೇಳಿದಂಥವ್ರು ಅವರು, ಈಗಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಂಥ ಸಿದ್ದರಾಮಯ್ಯನವರು ಮತ್ತೆ ಅದೇ ಸೈಟ್ಗಳನ್ನು ಅವರು ಸಿಕ್ಕಾಕೊಂಡು ಮೈಸೂರು ಚಲೋ ಹೋರಾಟವನ್ನು ನಂಬ್ಕೊಂಡಂಥ ಸಂದರ್ಭದಲ್ಲಿ ಇನ್ನು ನಾನು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಆ ಸೈಟ್ಗಳನ್ನು ವಾಪಸ್ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಅದರಲ್ಲೂ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲೂ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿದೆ. ಅವ್ರದ್ದೇ ಕಾರ್ಮಿಕ ಇಲಾಖೆ ಸಚಿವರು 600 ರೂಪಾಯಿ ಕಿಟ್ಗಳನ್ನು ತಗೊಂಬಂದು ಕಾರ್ಮಿಕರಿಗೆ ಕೊಡಬೇಕಾಗಿರ್ತಕ್ಕಂಥ ಕಿಟ್ಗಳನ್ನು 2500 ರೂಪಾಯಿಗೆ ನಾನು ತಗೊಂಬಂದಿದ್ದೀನಿ ಅಂತ ಹೇಳಿ ಅದರಲ್ಲೂ ಅವರು ಸಿಕ್ಕಾಕೊಂಡು ಅಧಿವೇಶನದಲ್ಲಿ ಯಾವ ರೀತಿ ತಡಬಡಾಯಿಸಿದ್ರು ಅಂಥೇಳಿ ನಾವು ನೋಡಿದ್ದೀರಿ. ಅವರೂ ಇವತ್ತು ಅವರ ಸಚಿವ ಸಂಪುಟದಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಟೀಚರ್ಸ್ ಇರ್ಬೋದು, ಸರ್ಕಾರಿ ನೌಕರರಿಗೆ ಇವತ್ತು ಸಂಬಳ ಇನ್ ಟೈಮ್ಗೆ ಆಗ್ತಾ ಇಲ್ಲ. ಅಂಗನವಾಡಿಯಲ್ಲಿ ಕಾರ್ಯಕರ್ತರು ನಮ್ಗೆ 6 ತಿಂಗಳಾಗಿದೆ ಸಂಬಳ ಆಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು ನೋಡಿದಾಗ ಯಾವ ರೀತಿ ದಿವಾಳಿತನ ಆಗಿದೆ ರಾಜ್ಯ ಸರ್ಕಾರ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಅವರದೇ ಪಕ್ಷದಲ್ಲಿರ್ತಕ್ಕಂಥ MLAಗಳು ಮಂತ್ರಿಗಳು ನಮ್ಮ ಈ ಗ್ಯಾರಂಟಿಗಳನ್ನು ನೀವು ಜಾರಿ ಮಾಡಿದ್ದಾದಮೇಲೆ ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮಾರು ಒಂದು 2000-3000 ಕೋಟಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾದಮೇಲೆ ಅದನ್ನು ಲೆಕ್ಕ ಕೊಡದೆ ಅಧಿವೇಶನದಲ್ಲಿ ಯಾವ ರೀತಿ ಪರಾರಿ ಆದರು ಅಂತ ಹೇಳ್ಬಿಟ್ಟು ನೀವು ನೋಡಿದ್ದೀರಿ. ಇವತ್ತು ವಿದ್ಯಾವಂತರಿಗೆ ನಿರುದ್ಯೋಗ ಭತ್ಯೆ ಕೊಡ್ತೀರಿ ಅಂತ ಹೇಳಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 1000 ಜನಕ್ಕೂ ನಿರುದ್ಯೋಗ ಭತ್ಯೆ ಕೊಡ್ತಾ ಇಲ್ಲ. ನಮ್ಮ ಜನರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗೆ ಇವರು ಪದಾಧಿಕಾರಿಗಳನ್ನು ನೇಮಕ ಮಾಡಿ ಜಿಲ್ಲೆಗೊಬ್ಬೊಬ್ಬರನ್ನ ನೇಮಕ ಮಾಡಿ ಅವರಿಗೆ MLA ಕ್ಯಾಟಗಿರಿ ಆ ಲೆಕ್ಕಾಚಾರದಲ್ಲಿ ಅವ್ರಿಗೆ ಸಂಬಳಗಳು ಕೊಡ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಕೊಳ್ಳೆ ಹೊಡಿತಾ ಇದ್ದಾರೆ. ಇವತ್ತು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿ ಇವತ್ತು ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯದ ಪಾಲು ಕೊಡಬೇಕು ಅಂತ ಹೇಳಿದಾಗ ರೈಲ್ವೆ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯಾವುದೇ ಯೋಜನೆಗಳಾಗಿರ್ಬೋದು, ಇವತ್ತು ರಾಜ್ಯ ಸರ್ಕಾರದಲ್ಲಿ ನಮ್ಮ ಹತ್ರ ಹಣನೇ ಇಲ್ಲ ಅಂತೇಳಿ ಇವತ್ತು ಕೈ ಚೆಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ. ಸೋಮಣ್ಣ ಅವರು ರೈಲ್ವೆ ಮಿನಿಸ್ಟ್ರು ಮೊನ್ನೆ ಹೇಳಿದ್ದಾರೆ, ಓಪನ್ ಬಹಿರಂಗವಾಗಿ ಹೇಳಿದ್ದಾರೆ, ರಾಜ್ಯ ಸರ್ಕಾರ 100 ಕೋಟಿ 200 ಕೋಟಿ ಕೊಡೋದಕ್ಕೂ ರೈಲ್ವೆ ಯೋಜನೆಗಳಿಗೆ ಹಿಂದೆ ಮುಂದೆ ನೋಡ್ತಾ ಇದೆ ಅಂತೇಳಿ ಸೋಮಣ್ಣ ಅವರು ಅವ್ರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇದು 12ನೇ ವರ್ಷ ಅವರು ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಕೇಂದ್ರದಲ್ಲಿ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದಿಂದ ಬರ್ತಕ್ಕಂಥ 88% ಹಣ ಏನಿದೆ ಆ ಹಣದಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೂ ಈ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಅದರಲ್ಲೂ
ಕಮಿಷನ್ ಕೇಳ್ಕೊಂಡು ಯಾವ ರೀತಿ ತಡೆ ಹಿಡಿದಿದ್ದಾರೆ ನೀವು ನೋಡಿದ್ದೀರಿ. ಜಲ್ ಜೀವನ್ ಮಿಷನಲ್ಲಿ ನಾವು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ 2180 ಕೋಟಿ ಹಣವನ್ನು ತಂದಿದ್ರೇನು ಜಲ್ ಜೀವನ್ ಮನೆಗೂ ನಲ್ಲಿ ಮುಖಾಂತರ ಶುದ್ಧ ನೀರನ್ನ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿನೂ PDOಗಳಿಂದ ಹಿಡಿದು MLAಗಳಿಂದ ಹಿಡಿದು ಪ್ರತಿಯೊಬ್ಬರನ್ನು ಕಮಿಷನ್ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಟೋಟಲಿ ಎಲ್ಲ ಗ್ರಾಮಗಳಲ್ಲೂ ಕೆಲಸಗಳ ಅರ್ಧಕ್ಕೆ ನಿಂತು ಬಿಲ್ ಆಗದೆ ಇರತಕ್ಕಂಥದ್ದು ಕಾಂಟ್ರಾಕ್ಟರ್ಗಳು ಇವತ್ತು ಅವ್ರ ಗೋಳನ್ನು ನೀವು ನೋಡಿದ್ದೀರಿ. ರಾಜ್ಯ ಸರ್ಕಾರದಲ್ಲಿ ಸುಮಾರು 37,000 ಕೋಟಿ ಹಣವನ್ನು ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರ ಗುತ್ತಿಗೆದಾರರಿಗೆ ಇವನ್ನ ಹಣ ಕೊಡ್ದಿರ ಗುತ್ತಿಗೆದಾರರು ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದರೆ ಯಾವ ಗುತ್ತಿಗೆದಾರರು BJP ಮೇಲೆ ಆರೋಪ ಮಾಡ್ತಾ ಇದ್ರು ಇವತ್ತು ಅದೇ ಗುತ್ತಿಗೆದಾರರು ಇವರು 80% ಹಣ ತಗೊಂತಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿದಿರಿ. 80% ಅಂತ ಹೇಳಿ ಅದೇ ಗುತ್ತಿಗೆದಾರರು ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೆರೆ ಹಾವಳಿ ಇರ್ಬೋದು, ಬರಗಾಲದಲ್ಲಿ ಇವತ್ತು ಶುದ್ಧ ನೀರು ಕೊಡದೇ ಇರ್ತಕ್ಕಂಥದ್ದು ಇರ್ಬೋದು, ನಮ್ಮ ರಾಜ್ಯದಲ್ಲಿ SC ST ಜನಾಂಗದ ಡೆವಲಪ್ಮೆಂಟ್ಗೆ ಮೀಸಲಿಟ್ಟಿದ್ದಂಥ ಹಣವನ್ನು ಸುಮಾರು 40,000 ಕೋಟಿ ಹಣವನ್ನು ಇವರು ಗ್ಯಾರಂಟಿಗಳಿಗೋಸ್ಕರ ಬಳಸ್ಕೊಂಡು ಇವತ್ತು SC ST ಜನಾಂಗನ ಕಾಲೋನಿಗಳು ಇನ್ನೊಂದು ಮತ್ತೊಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೈಯರ್ ಎಜುಕೇಷನ್ಗೆ ಹೋಗೋಂಥದ್ದು, ಮನೆಗಳು ಕಟ್ಟೋದಕ್ಕೆ, ಸಮುದಾಯ ಭವನಕ್ಕೆ, ಆಟೋ ಲೋನು, ಕಾರ್ ಲೋನು, ವೆಹಿಕಲ್ ಲೋನು, ಹಸು ಲೋನು, ಕುರಿ ಲೋನು ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಘೋಷಣೆ ಆಗಿದ್ದಂಥ ಎತ್ತಿನಹೊಳೆ ಯೋಜನೆಯನ್ನು ನಮ್ಮ ಸರ್ಕಾರದಲ್ಲಿ ಹೆಚ್ಚಿನ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಇದುವರೆಗೂ ಯಾವುದೇ ರೀತಿಯಾದಂಥ ಮೊದಲು ಅದನ್ನು ಯೋಜನೆ ಹಾಕಿದ್ದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕೊಡಬೇಕಂತೇಳಿ ಎತ್ತಿನಹೊಳೆ ಯೋಜನೆ ಇವತ್ತು ಅದು ಅಲ್ಲಲ್ಲಿ ಓಟ್ ಮಾಡಾಯಿಗಳಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ನೀರು ಕೊಡೋದ್ರ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಗೆ ಇದುವರೆಗೂ ಒಂದೇ ಒಂದು ಹನಿ ನೀರನ್ನು ಕೊಡದೇ ಇರತಕ್ಕಂಥದ್ದು ನೋಡಿದಾಗ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರ ಬಂದು ನಾವು ಇವತ್ತು ಕೊಡ್ತೀರಿ, ನಾಳೆ ಕೊಡ್ತೀರಿ, ನಾವು ಇಲ್ಲಿ ತಂದುಬಿಡ್ತೀರಿ, ಚಂದ್ರಬಾಬು ನಾಯ್ಡು ಹತ್ರ ಹೋಗ್ತೀರಿ, ಇಲ್ಲಿ ನಾವು ಮೇಕೆದಾಟದೇನೋ ಇದು ಮಾಡ್ತೀರಿ ಅಂತ ಹೇಳಿ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ರು, ಇವತ್ತು ಯಾವುದೇ ರೀತಿಯಾದಂಥ ಯೋಜನೆಗಳನ್ನು ಕೋಲಾರ ಜಿಲ್ಲೆಗೆ ಕೊಡ್ತಾ ಇಲ್ಲ. ಮೆಡಿಕಲ್ ಕಾಲೇಜ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು PPP ಮಾಡಲಲ್ಲಿ ಮಾಡ್ತೀರಿ ಅಂತ ಹೇಳಿ ಯಾವುದೇ ಒಂದು NGOಗೆ ನಾವು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳಿದರೆ ನೀವು PPP ಮಾಡಲಲ್ಲಿ ಏನು ನೀವು ಅಲ್ಲಿ ಕೊಡೋಂಥದ್ದು ಮೆಡಿಕಲ್ ಕಾಲೇಜಿಗೆ ಇಲ್ಲಿ ಬೇಕಾದಷ್ಟು ಜಾಗ ಇದೆ ನಮ್ಮ ಹತ್ರ, ದಯವಿಟ್ಟು ನೀವೇ ಅದನ್ನು ಇದು ಮಾಡಿಕೊಡಿ. ಯಾವ ರೀತಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಿದ್ದೀರಿ ಅದೇ ರೀತಿಯಲ್ಲಿ ಕೋಲಾರಲ್ಲೂ ಕಟ್ಟಿ ಅಂತ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾದಂಥ ಅದಕ್ಕೆ ಕಿವಿ ಕೊಡದೆ ನಮ್ಮ ಹತ್ರ ಹಣ ಇಲ್ಲ ಅಂಥೇಳಿ ನಾವು ಹಿಂದೆ ನಮ್ಮ ಸರ್ಕಾರದಲ್ಲಿ ನಾವೇನು ಹಣ ಬಿಡುಗಡೆ ಮಾಡಿದ್ರಿ, ಇವತ್ತು ಏನೇನು ಹಾಸ್ಪಿಟ್ಲು ಬಿಲ್ಡಿಂಗ್ ಇರ್ಬೋದು, ಬೇರೆ ಬೇರೆ ರಸ್ತೆಗಳಿರ್ಬೋದು, ಫ್ಲೈಓವರ್ಗಳಿರ್ಬೋದು ಇವರು ಉದ್ಘಾಟನೆ ಮಾಡೋಕ್ಕೆ ಹೋಗ್ತಾರೆ. ಇದಕ್ಕೆಲ್ಲ ನಮ್ಮ ಕಾಲದಲ್ಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ತಂದಿರತಕ್ಕಂಥ ಹಣದಲ್ಲಿ ನಾವು ಕಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥ ಕೆಲಸಗಳೇ ಇವತ್ತು ಅವರು ಗುದ್ಲಿ ಪೂಜೆ ಉದ್ಘಾಟನೆಗಳು ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನರು ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ಲೂಟಿ ಮಾಡಿ ಕರ್ನಾಟಕ ಜನತೆಗೆ ಸುಮಾರು 7.5 ಲಕ್ಷ ಕೋಟಿ ಹಣವನ್ನು ಸಾಲಗಾರರನ್ನಾಗಿ ಮಾಡಿ ಈಗ ಹುಟ್ಟಿದ ಮಗುನು 1.5 ಲಕ್ಷ ಹಣವನ್ನು ಸಾಲ ಕೊಡಬೇಕು. ಆ ಮಗು ಕಣ್ಬಿಟ್ಟಿರಲ್ಲ, ಒಂದನ್ನಿ ನೀರು ಕೊಟ್ಟಿರಲ್ಲ, ಇವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ಯೋಜನೆಗಳ ಫಲಾನುಭವಿ ಅಲ್ಲ ಮಗು, ಆದ್ರೂ 1.5 ಲಕ್ಷ ಸಾಲ ಕೊಡಬೇಕಂದ್ರೆ ಇದು ಯಾವ ರೀತಿ ಇದಾಗ್ತಾ ಇದೆ. ನಮ್ಮಲ್ಲಿ ತುಂಬ ಹಣ ಇದೆ, ಅದಿದೆ, ಇದಿದೆ, ನಮ್ದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಮೊನ್ನೆ ನಡೆದಂಥ ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಹಣದ ಹೊಳೆಯನ್ನೇ ಹರಿಸಿ ಸರ್ಕಾರದ ಇದನ್ನು ದುರುಪಯೋಗ ಪಡಿಸ್ಕೊಂಡು ಒಂದೊಂದು ಪಂಚಾಯತಿಗೆ ಒಂದೊಂದು ಮಂತ್ರಿಗಳನ್ನು ಹಾಕಿ ಅವ್ರ ಚುನಾವಣೆಗಳಿಗೆ ಗೆಲ್ಲೋದಕ್ಕೆ, ಮತ್ತು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಏನಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಕೇರಳದವರು, ಅವ್ರಿಗೆ ATM ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಹಣವನ್ನು ತಮಿಳುನಾಡು ಎಲೆಕ್ಷನ್ಗೆ ಆಗಿರ್ಬೋದು, ಕೇರಳ ಎಲೆಕ್ಷನ್ಗೆ ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ರೈತರು ಏನು ಹಾಲು ಉತ್ಪಾದಕರಿದ್ದಾರೆ ಅವ್ರಿಗೆ ಸಹಾಯಧನವನ್ನು ಘೋಷಣೆ ಮಾಡಿದಂಥ ಯಡಿಯೂರಪ್ಪ ಸಾಹೇಬರು ಇವತ್ತು ಆ ಸಹಾಯಧನವನ್ನು ಇವತ್ತು ಕಡಿತಗೊಳಿಸಿರ್ತಕ್ಕಂಥದ್ದು, ಕೊಡದೇ ಇರ್ತಕ್ಕಂಥದ್ದು. ಮತ್ತು ವಿದ್ಯಾನಿಧಿ ಅಂತ ಯೋಜನೆಯನ್ನು ಏನು ಯಡಿಯೂರಪ್ಪ ಅವರು ಕೊಟ್ಟಿದ್ರು, ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡಬೇಕು, ಅವರು ಎಜುಕೇಷನ್ಗೆ ಅನುಕೂಲ ಆಗಬೇಕು ಅಂತೇಳಿ ಅದನ್ನು ವಾಪಸ್ ತಗೊಂಡಿರ್ತಕ್ಕಂಥದ್ದು. ಮತ್ತು ನಮ್ಮ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರದಿಂದ ಏನು 6,000 ಹಣ ಕೊಡ್ತಾಯಿದ್ರು ನರೇಂದ್ರ ಮೋದಿಜಿಯವರು, ಅದು ಕಂಟಿನ್ಯೂ ಆಗ್ತಾ ಇದೆ. ರಾಜ್ಯದಿಂದನೂ 4,000 ಕೊಡೋಂಥ ಯೋಜನೆಗಳನ್ನು ಏನು ನಮ್ಮ BJP ಸರ್ಕಾರದಲ್ಲಿ ಮಾಡಿದ್ರು ಅದನ್ನು ವಾಪಸ್ ತಗೊಂಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಒಂದೇ ಒಂದು ದಿನವೂ ಅವರು ಈ
ರಾಜ್ಯದಲ್ಲಿ ಸರ್ಕಾರ ನಡೆಸೋದಕ್ಕೆ ನಾಲಾಯಕು. ಇವತ್ತು ಜಮೀರ್ ಅಹ್ಮದ್ ಅವರು ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಕ್ಕಳು ಕಳುವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿರತಕ್ಕಂಥ ಮಕ್ಕಳನ್ನು ಮದ್ರಸಗಳ ಹೆಸರಲ್ಲಿ ಅವ್ರನ್ನ ಕಳುವು ಮಾಡಿರ್ತಕ್ಕಂಥ ಮಕ್ಕಳನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದರೆ, ಕೋಲಾರಕ್ಕೆ ಬಂದರೆ ಅಲ್ಲಿ ಹೋಗಿ ಬಂಗಾರಪೇಟೆಯಲ್ಲಿ ಅಲ್ಲಿ ಇಲ್ಲಿ ಹಿಡಿದಂಥ ಸಂದರ್ಭದಲ್ಲಿ ಅದನ್ನು ಜಮೀರ್ ಅಹ್ಮದ್ ನಮ್ಮ ಮಕ್ಕಳು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಿ ಬಸ್ಗಳೆತ್ಕೊಂಡು ಹೋಗಿ ಅವ್ರನ್ನ ತುಂಬಿಸ್ಕೊಂಡು ಹೋಗೋಂಥ ಕೆಲಸಗಳು ಏನು ಮಾಡ್ತಾ ಇದ್ದಾರೆ. ಇವತ್ತು ರಸ್ತೆಗಳಲ್ಲಿ ಒಂದು ಶ್ರೀರಾಮ ಜಯಂತಿ ಇರ್ಬೋದು, ಮತ್ತು ಒಂದು ಹನುಮಾನ್ ಜಯಂತಿ ಇರ್ಬೋದು, ಶಿವಾಜಿ ಜಯಂತಿ ಇರ್ಬೋದು, ಈ ಸಂದರ್ಭಗಳು ಮೆರವಣಿಗೆಗೆ ಹೋದಂಥದ್ದು, ಗಣೇಶ ಜಯಂತಿ ಇರ್ಬೋದು, ಈ ಮೆರವಣಿಗೆಗೆ ಹೋದಂಥ ಸಂದರ್ಭದಲ್ಲಿ ಆ ಮದ್ರಸೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಬಂದು ಎಂಜಲುಗಿಯೋದು, ಕಲ್ಲುಗಳು ಹಾಕೋದು ನೋಡ್ತಾ ಇದ್ರೆ ಆ ಮದ್ರಸೆಗಳಲ್ಲಿರ್ತಕ್ಕಂಥ ಮಕ್ಕಳು ಯಾವ ಊರವರು, ಯಾರು ಅವ್ರ ತಂದೆ ತಾಯಿ? ಜಮೀರ್ ಅಹ್ಮದೇನಾ ಎಲ್ಲರಿಗೂ ತಂದೆ ತಾಯಿ? ಇವತ್ತು 150 ಜನ ಮಕ್ಕಳು ಮೆಜೆಸ್ಟಿಕ್ ಬಂದಂಥ ಸಂದರ್ಭದಲ್ಲಿ ಕಳವಾಗಿದೆ ಅಂತೇಳಿ ಮಾಹಿತಿ ತಿಳ್ಕೊಂಡು ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಮ್ಮ ಹಿಂದೂಪರ ಸಂಘಟನೆಗಳವರು ಅವ್ರನ್ನ ಕರ್ಕೊಂಬರಕ್ಕೆ ಹೋದಂಥ ಸಂದರ್ಭದಲ್ಲಿ 3 ಬಸ್ಗಳನ್ನು ಎತ್ಕೊಂಬಂದು ಜಮೀರ್ ಅಹ್ಮದ್ ಅವರು ಅವ್ರನ್ನ ನಮ್ಮ ಮಕ್ಕಳು, ನಮಗೆ ಪರಿಚಯ ಇರ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ತುಂಬ್ಕೊಂಡು ಹೋಗಿರ್ತಕ್ಕಂಥವ್ರು ನೋಡ್ತಾ ಇದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಜಮೀರ್ ಅಹ್ಮದ್ ಅವ್ರ ಜೊತೆಲಿ ಇನ್ನೂ ಅನೇಕ ಜನ, ಅದೇ ರೀತಿಯಲ್ಲಿ ನಮಗೇನಾದ್ರು ನೀವು ಒಳ್ಳೆಯ ಸ್ಥಾನಮಾನ ಕೊಟ್ಟಿಲ್ಲ ಅಂದರೆ, ನೀವೇನಾದ್ರು ಬೇರೆ ಡಿ ಕೆ ಶಿವಕುಮಾರ್ನೇನಾದರೂ ನೀವು ಮುಖ್ಯಮಂತ್ರಿ ಏನಾದರೂ ಮಾಡಿದ್ದೆ ಆದರೆ ಈ ಮಕ್ಕಳನ್ನೇ ನಾವು ಬಳಸ್ಕೊಂಡು ನಾವು ಉಗ್ರವಾದಂಥ ಇದು ಮಾಡ್ತೀರಿ, ಚಟುವಟಿಕೆಗಳು ಮಾಡ್ತೀರಿ ಅಂತೇಳಿ ಪರೋಕ್ಷವಾಗಿ ಅವರ ಹೈಕಮಾಂಡ್ಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಜಮೀರ್ ಅಹ್ಮದ್ ಅವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಅವ್ರಿಗೆ ನಾನು ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಎಷ್ಟೋ ಜನ ಮಕ್ಕಳಿದ್ದಾರೆ, ಎಷ್ಟೋ ಜನಕ್ಕೆ ನೀವು ವಕ್ಫ್ ಬೋರ್ಡ್ ಇನ್ನೊಂದು ಮತ್ತೊಂದು ಅಂತೇಳಿ ಲಕ್ಷಾಂತರ ಎಕರೆ ಜಮೀನುಗಳಿದ್ರೆ ಕೂಡ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಮುಸ್ಲ್ಮಾನ್ ಕುಟುಂಬದಲ್ಲಿ ಬಡವರು ಇರ್ತಕ್ಕಂಥವ್ರಿಗೆ ಒಂದೇ ಒಂದು ಸೈಟ್ ಕೊಟ್ಟಿಲ್ಲ, ಒಂದೇ ಒಂದು ಲೋನ್ ಕೊಟ್ಟಿಲ್ಲ, ಒಂದೇ ಒಂದು ಆಹಾರದ ಕಿಟ್ ಕೊಟ್ಟಿಲ್ಲ ನೀವು.